ದಲಿತ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಹಿನ್ನೆಲೆ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಮಹಾದೇವಪ್ಪ ನಿವಾಸದಲ್ಲಿ ಈಗ ಸಭೆಯನ್ನು ನಡೆಸಲಾಗ್ತಾ ಇದೆ. ಒಳ ಮೀಸಲಾತಿ ಜಾರಿಯ ಕುರಿತಂತೆ ಎದ್ದಿರುವ ಗೊಂದಲಗಳ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಎಡ ಬಲ ಅಲೆಮಾರಿ ಸಮುದಾಯಗಳು ಸೇರಿದಂತೆ ಅನೇಕ ಸಮುದಾಯಗಳನ್ನು ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಹೀಗಾಗಿ ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿ ಬೇಡ, ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಜಾರಿಗೊಳಿಸಿ ಯಾರಿಗೂ ಅನ್ಯಾಯವಾಗಬಾರ್ದು ಅಂತ ಹೇಳಿ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅದಕ್ಕೂ ಮುನ್ನ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಾಗಿದೆ. ಇಲ್ಲಿ KH ಮುನಿಯಪ್ಪ ಇದ್ದಾರೆ, RB ತಿಮ್ಮಾಪುರ ಇದ್ದಾರೆ, ಅದರ ಜೊತೆಗೆ C ಮಹಾದೇವಪ್ಪ, ಇನ್ನಿತರ ದಲಿತ ಚಂದ್ರಪ್ಪ ಇದ್ದಾರೆ ಶಾಸಕರು, ಇನ್ನಿತರ ದಲಿತ ಮುಖಂಡರು ಮಹಾದೇವಪ್ಪ ಅವರ ನಿವಾಸದಲ್ಲಿ ಒಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ನಿಲುವೇನಾಗಿರಬೇಕು ಅಂತ ಹೇಳಿ ಆ ನಿಲುವಿನ ಕುರಿತಂತೆ ಚರ್ಚೆ ಆಗಿದೆ. ಎಡ ಮತ್ತು ಬಲ ಸಮುದಾಯಗಳಿಗೆ ನ್ಯಾಯಯುತವಾದಂಥ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿದ್ರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮುನ್ನೆಲೆಗೆ ಬರುತ್ತೆ. ಆಗ ಒಕ್ಕೊರಲಿನ ಒಂದೇ ಘೋಷವಾಕ್ಯವನ್ನು ಮೊಳಗಿಸಬೇಕು ಅನ್ನೋದು ಈ ಚರ್ಚೆಯ ಉದ್ದೇಶವಾಗಿತ್ತು.